ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಅತ್ಯಂತ ಶುಭ? ದೇಹದ ಮೇಲೆ ಹಲ್ಲಿ ಬೀಳುವುದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಹಾಗೂ ಅಶುಭ ವಿಚಾರಗಳನ್ನು ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ. ಶಕುನಶಾಸ್ತ್ರದ ಪ್ರಕಾರ ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಶುಭ, ಯಾವ ಭಾಗದ ಮೇಲೆ ಬಿದ್ದರೆ ಅಶುಭ. ಮಹಿಳೆಯರ ದೇಹದ ಮೇಲೆ ಹಲ್ಲಿ ಬೀಳುವುದಕ್ಕೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಸೂಚನೆಗಳು ಶಕುನಶಾಸ್ತ್ರದಲ್ಲಿ ಹಲ್ಲಿಗಳಿಗೆ ನಮ್ಮ ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಗಳ ಕುರಿತು ಸೂಚನೆಗಳನ್ನು ನೀಡುವಂತಹ ಶಕ್ತಿ ಇದೆ ಎಂದು ಹೇಳಲಾಗಿದೆ. ನಮ್ಮ ದೇಹದ ಮೇಲೆ ಹಲ್ಲಿ ಬೀಳುವುದನ್ನು ಕೇವಲ ಕಾಕತಾಳೀಯ ಅಥವಾ ತಪ್ಪಿ ಬಿದ್ದಿರಬಹುದು ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ದೇಹದ ಮೇಲೆ ಹಲ್ಲಿಗಳು ಬೀಳುವುದು ಅದರದ್ದೇ ಆದ ಅರ್ಥವನ್ನು ಹೊಂದಿದೆ. ಅದು ನಮ್ಮ ಭವಿಷ್ಯದ ಲಾಭ ನಷ್ಟದ ಬಗ್ಗೆ ಸಂಕೇತವನ್ನು ನೀಡುವುದು. ಆದರೆ ಅದು ಮಹಿಳೆಯರ ಮತ್ತು ಪುರುಷರ ವಿಚಾರಕ್ಕೆ ಬಂದರೆ ವಿಭಿನ್ನವಾದ ಅರ್ಥವನ್ನು ಹೊಂದಿದೆ. ಮಹಿಳೆಯರ ದೇಹದ ಮೇಲೆ ಹಲ್ಲಿ ಬಿದ್ದರೆ ಅದು ಒಂದು ರೀತಿಯ ಸೂಚನೆಯನ್ನು, ಪುರುಷರ ದೇಹದ ಮೇಲೆ ಬಿದ್ದರೆ ಇನ್ನೊಂದು ರೀತಿಯ ಸೂಚನೆಯನ್ನು ಇದು ನೀಡುತ್ತದೆ. ಈ ಲೇಖನದಲ್ಲಿ ಮಹಿಳೆಯರ ದೇಹದ ಮೇಲೆ ಹಲ್ಲಿಗಳು ಬಿದ್ದರೆ ಅದು ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಹಿಳೆಯರ ಬೆನ್ನಿನ ಮೇಲೆ ಹಲ್ಲಿ ಬೀಳುವುದು. ಶಕುನಶಾಸ್ತ್ರದ ಪ್ರಕಾರ ಯಾವುದೇ ಒಂದು ಮಹಿಳೆಯರ ಬೆನ್ನಿನ ಮೇಲೆ ಹಲ್ಲಿ ಬೀಳುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ. ಬೆನ್ನಿನ ಮೇಲೆ ಹಲ್ಲಿ ಬೀಳುವುದನ್ನು ಅಮಂಗಳಕರವೆಂದು ಹೇಳಲಾಗುತ್ತದೆ. ಇದು ವಿವಾದಗಳ ಸಂಕೇತವಾಗಿದೆ. ನಿಕಟ ಜನರು, ನೆರೆಹೊರೆಯವರು ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಂತಹ ಸಮಯದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಿಸುವುದು ಮುಖ್ಯ. ಮಹಿಳೆಯರ ತಲೆ ಮೇಲೆ ಹಲ್ಲಿ ಬೀಳುವುದು. ಶಕುನಶಾಸ್ತ್ರದ ಪ್ರಕಾರ ಮಹಿಳೆಯರ ತಲೆಯ ಮೇಲೆ ಹಲ್ಲಿಯೊಂದು ಬಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಇದು ಆ ಮಹಿಳೆ ಅನುಭವಿಸಬಹುದಾದ ಮಾನಸಿಕ ತೊಂದರೆಯ ಸಂಕೇತವಾಗಿದೆ. ಇದರರ್ಥ ಮುಂದಿನ ದಿನಗಳಲ್ಲಿ ಆ ಮಹಿಳೆಯು ಅಹಿತಕರ ಸುದ್ದಿಯನ್ನು ಪಡೆದುಕೊಳ್ಳಬಹುದು ಮತ್ತು ಆಕೆಯು ಆರೋಗ್ಯದ ಸಮಸ್ಯೆಗಳಿಗೆ ಗುರಿಯಾಗಬಹುದು ಎಂದು ಸೂಚನೆಯನ್ನು ನೀಡುತ್ತದೆ. ಮಹಿಳೆಯರ ಹೊಟ್ಟೆಯ ಮೇಲೆ ಹಲ್ಲಿ ಬೀಳುವುದು. ಒಂದು ವೇಳೆ ಮಹಿಳೆಯರ ಹೊಟ್ಟೆಯ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಇದರರ್ಥ ನೀವು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕು. ಇಲ್ಲದೇ ಇದ್ದರೆ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ಎಂದು ಎಚ್ಚರಿಸುತ್ತದೆ. ಇದು ಭವಿಷ್ಯದಲ್ಲಿ ಜೀರ್ಣಕಾರಿ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆಯನ್ನು ಸೂಚಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಹಲ್ಲಿ ದೇಹದ ಒಂದು ಅಶುಭ ಭಾಗದ ಮೇಲೆ ಬಿದ್ದರೆ ತಕ್ಷಣ ಸ್ನಾನ ಮಾಡಿ ತಮ್ಮ ನೆಚ್ಚಿನ ದೇವರನ್ನು ಸ್ಮರಿಸಬೇಕು. ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವರು ತುಪ್ಪದ ದೀಪವನ್ನು ಬೆಳಗಿಸುವುದು ಅಥವಾ ಎಳ್ಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸುತ್ತಾರೆ. ಹಣೆಯ ಎಡಭಾಗ ಮತ್ತು ಬಲಭಾಗ. ಹಲ್ಲಿ ಮಹಿಳೆಯರ ಹಣೆಯ ಎಡಭಾಗದ ಮೇಲೆ ಬಿದ್ದರೆ ಅದು ಸಮೃದ್ಧಿಯ ಸಂಕೇತವಾಗಿದೆ. ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭಗಳು ನಿಮಗೆ ಸಿಗಬಹುದು ಮತ್ತು ಸಂಬಂಧಗಳಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆ ಅಥವಾ ಮನಸ್ತಾಪಗಳು ನಿವಾರಣೆಯಾಗಬಹುದು ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ಹಲ್ಲಿ ಮಹಿಳೆಯರ ಹಣೆಯ ಬಲಭಾಗದ ಮೇಲೆ ಬಿದ್ದರೆ ಅದು ಕೂಡ ಶುಭ ಸೂಚನೆಯಾಗಿದೆ. ಅಂತಹ ಮಹಿಳೆಯರು ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರ ಲಾಭಗಳು ಮತ್ತು ಹೊಸ ಆದಾಯವನ್ನು ಪಡೆದುಕೊಳ್ಳುತ್ತಾರೆ. ಮಹಿಳೆಯ ಕುತ್ತಿಗೆ ಮೇಲೆ ಹಲ್ಲಿ. ಮಹಿಳೆಯರ ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೂ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಆಕೆಯ ಕುಟುಂಬಕ್ಕೆ ಶುಭ ಅಥವಾ ಮಂಗಳಕರ ಸೂಚನೆಯನ್ನು ನೀಡುತ್ತದೆ. ಇದರರ್ಥ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಸಮಾರಂಭ ನಡೆಯಲಿದೆ ಎಂಬುದಾಗಿದೆ ಮತ್ತು ಸಂತೋಷ ಹಾಗೂ ಸಮೃದ್ಧಿಯು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುವುದು ಎಂಬುದರ ಸಂಕೇತವಾಗಿದೆ. ಮಹಿಳೆಯ ಎಡಗೈ ಮೇಲೆ ಹಲ್ಲಿ ಬೀಳುವುದು. ಪುರುಷರ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಅದೇ ಮಹಿಳೆಯರ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮಹಿಳೆಯರ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಅದು ಆಕೆಯು ಎದುರಿಸಬಹುದಾದ ಹಣಕಾಸಿನ ಸಮಸ್ಯೆಗಳ ಸಂಕೇತವಾಗಿದೆ.
ಇದು ಅನಗತ್ಯ ಖರ್ಚುಗಳು ಎದುರಾಗಬಹುದು ಮತ್ತು ಉಳಿತಾಯ ಕಡಿಮೆಯಾಗಬಹುದು. ಮಾಡಿದ ಯೋಜನೆಗಳು ವೈಫಲ್ಯವನ್ನು ಎದುರಿಸಬಹುದು ಮತ್ತು ಮಾತಿನ ಮೇಲೆ ನಿಯಂತ್ರಣವಿರಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.